ಹಲೋ, ವಿ.ಕೆ. ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೂ ಶುಭಾಶಯಗಳು. ಈಗಾಗಲೇ ನಾನು ಮನೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತಾ ಬಂದಿದ್ದೇನೆ. ಆದರೆ ನನಗೆ ಕೆಲವೊಂದಷ್ಟು ಜನರು ನನಗೆ ಕಾಲನ್ನು ಮಾಡಿ, ಅಂದರೆ ನನಗೆ ಫೋನನ್ನು ಮಾಡಿ ಇನ್ನಿತರ ವಾಣಿಜ್ಯೋದ್ಯಮಕ್ಕಾಗಿ ಯಾವ ರೀತಿ ಮನೆಗಳು ಇರಬೇಕು, ಅಂಗಡಿಗಳು ಇರಬೇಕು, ಶಾಪ್ ಇರಬೇಕೆಂದು ಕೂಲಂಕವಶವಾಗಿ ಹೇಳಿ ವಿಡಿಯೋ ಮಾಡಿ ಎಂದು ಕೇಳಿದ್ದಾರೆ. ಅದಕ್ಕೆ ಮನೆಯ ವಿಷಯವಾಗಿ ಕೆಲವು ವಿಡಿಯೋಗಳನ್ನು ಈಗ ನಿಲ್ಲಿಸಿ, ಈಗ ನಾನು ಮುಂದಿನ ವಿಷಯದಲ್ಲೆಂದರೆ ಅಂಗಡಿಯಾಗಲಿ, ಒಂದು ರೆಡಿಮೇಡ್ ಶಾಪ್ ಆಗಲಿ, ಬಟ್ಟೆ ಅಂಗಡಿ ಆಗಲಿ, ಕಿರಾಣಿ ಶಾಪ್ ಆಗಲಿ, ಅಥವಾ ಇನ್ನಿತರೆ ಯಾವುದೇ ಒಂದು ವಾಣಿಜ್ಯದ ಮಳಿಗೆ ಆಗಿದ್ದರೆ ಅಲ್ಲಿ ಮಾಲಕನು ಎಲ್ಲಿ ಕೊಡಬೇಕು, ಬರುವಂಥ ಕಸ್ಟಮರ್ ಅಂದರೆ ನಾವು ಕೆಲವೊಂದು ಭಾಗದಲ್ಲಿ ಗಿರಾಕಿಗಳಂತಿದ್ದಾರೆ, ವ್ಯಾಪಾರ ಮಾಡುವುದಕ್ಕೆ ಬರುವವರಂತಿದ್ದಾರೆ. ಅವರವರ ಭಾಗಕ್ಕೆ ತಕ್ಕಂತೆ ಅನ್ನುವುದುಂಟು. ಇಂಗ್ಲೀಷಿನಲ್ಲಿ ಕಸ್ಟಮರ್ ಬರುವ ಸ್ಥಳ ಯಾವುದು, ಮಾಲೀಕನು ಕೂಡುವ ಸ್ಥಳ ಯಾವುದು, ಹಾಗೂ ಆ ಮಾಲೀಕನು ಯಾವ ಅಭಿಮುಖವಾಗಿ ಕೊಡಬೇಕು ಮತ್ತು ಯಾವ ದಿಕ್ಕಿಗೆ ಯಾವ ಭಾಗದಲ್ಲಿ ಕೊಡಬೇಕು. ಅವನ ಒಂದು ಹೇಳಬೇಕೆಂದರೆ ಕೆಲವೊಂದು ಭಾಗದಲ್ಲಿ ಗಲ್ಲೆ ಬ್ಯಾಗ್ಸ್ ಎನ್ನುತ್ತಿದ್ದಾರೆ, ಅಂದರೆ ಕ್ಯಾಶ್ ಕೌಂಟರ್ ಯಾವ ಭಾಗದಲ್ಲಿರಬೇಕು, ಹೇಗೆ ಇರಬೇಕು ಎಂಬುದು ಸವಿಸ್ತಾರವಾಗಿ ನಾನು ಈ ಅವರ ಕರೆಯ ಮೇರೆಗೆ ಮತ್ತು ಈಗ ಉದ್ಯಮದ ಪರವಾಗಿ ನಾನು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಸರಿ, ಅವರ ಆಶೆಗೆ ತಕ್ಕಂತೆ ನಾನು ಈಗ ಉದ್ಯಮಕ್ಕೆ, ಅಂದರೆ ಯಾವುದೇ ಅಂಗಡಿಯಾಗಲಿ ವಾಣಿಜ್ಯಕ್ಕೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಸರಿ, ಒಂದು ಉದಾಹರಣೆಗೆ ತಾವು ಯಾವುದೇ ಉದ್ಯಮ ಆಗಿರಬಹುದು, ಹೋಟೆಲ್ ಆಗಿರಬಹುದು, ರೆಸ್ಟೋರೆಂಟ್ ಆಗಿರಬಹುದು, ಅಥವಾ ಒಂದು ಆಸ್ಪತ್ರೆ ಆಗಿರಬಹುದು, ಅಥವಾ ಇನ್ನಿತರ ಮಳಿಗೆಗಳು ಯಾವುದೇ ಇರುತ್ತಾವೆ. ನಾನೇ ಥರದ ಇಂಥದ್ದೇ ಅಂತ ಹೇಳುವುದಕ್ಕೆ ಅಸಾಧ್ಯವಾದ ಮಾತು. ಅದಕ್ಕೆ ನಾನು ಹೇಳುವುದೇನೆಂದರೆ, ಒಂದು ಕಿರಾಣಿ ಮರ್ಚೆಂಟ್ ಆಗಿರಬಹುದು, ಉತ್ತರ ಭಾಗಕ್ಕೆ ಸಾಮಾನ್ಯವಾಗಿ ಉತ್ತರ ಅಭಿಮುಖವಾಗಿ ಇರುವಂಥ ಮಳಿಗೆಗಳು, ಅಂದರೆ ರೂಮ್ಸ್ಗಳಲ್ಲಿ ಇದು ಯಾವುದೇ ಉದ್ಯಮವನ್ನು ಅವರು ನಡೆಸುತ್ತಿರುತ್ತಾರೆ. ಆದರೆ ಆ ಉದ್ಯಮದಲ್ಲಿ ತಾವು ಯಾವ ಭಾಗದಲ್ಲಿ ಉತ್ತರ ಅಭಿಮುಖವಾಗಿ ಇರುವಂಥ ಮಳಿಗೆಯಲ್ಲಿ ಯಾವ ಪಕ್ಕದಲ್ಲಿ ಕೊಡಬೇಕೆಂದು ನಾನು ಕೂಲಂಕಷವಾಗಿ ಹೇಳುತ್ತಿದ್ದೇನೆ, ಕೇಳಿ. ಯಾವಾಗಲೂ ಉತ್ತರದ ಅಭಿಮುಖವಾಗಿ ಇರುವಂಥ ಮಳಿಗೆಯಲ್ಲಿ ಉತ್ತರ ಈಶಾನ್ಯದಲ್ಲಿ ಮುಖ್ಯ ದ್ವಾರವನ್ನು, ಅಂದರೆ ಕಸ್ಟಮರ್ಸ್ ಬರುವುದಕ್ಕೆ, ಒಳಬರುವುದಕ್ಕೆ ಮುಖ್ಯ ಬಾಗಿಲನ್ನು, ದ್ವಾರವನ್ನು ಅಥವಾ ಮುಖ್ಯ ರಸ್ತೆಯನ್ನು ಬಿಟ್ಟು ಅದೇ ಪಕ್ಕದಲ್ಲಿ ಉತ್ತರ ಈಶಾನ್ಯದ, ಅಂದರೆ ಪಶ್ಚಿಮದ ಭಾಗದಲ್ಲಿ, ಅಂದರೆ ಮಧ್ಯಭಾಗದಲ್ಲಿ ಪೂರ್ವದಿಂದ ಪಶ್ಚಿಮ ಅಭಿಮುಖವಾಗಿರುವ ಕಾಲಕ್ಕೆ ಮಧ್ಯಭಾಗದಲ್ಲಿ ತಾವು, ಅಂದರೆ ಆ ಉತ್ತರ ಈಶಾನ್ಯದ ಬಾಗಿಲಿಗೆ ಪಕ್ಕದಲ್ಲಿ 1-2 ಫೀಟು ಹಿಂದಕ್ಕೆ ದಾರಿಗೆ ತಾಕದಂತೆ ತಾವು ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಳ್ಳಬೇಕು. ಹಾಗೂ ಅಲ್ಲಿ ಕ್ಯಾಶ್ ಕೌಂಟರ್ ಅಂದರೆ ತಾವು ಸಾಮಾನ್ಯವಾಗಿ ಪೂರ್ವ ಅಭಿಮುಖವಾಗಿ ಕೂಡಬೇಕು. ಇಲ್ಲಿ ಪೂರ್ವ ಅಭಿಮುಖವಾಗಿ ಕುಂತಿದ್ದೇ ಆದರೆ, ಕ್ಯಾಶ್ ಕೌಂಟರು ನಿರ್ಮಾಣ ಮಾಡಿದ್ದಾದರೆ ತಾವು ಯಾವಾಗಲೂ ಆ ಕ್ಯಾಶ್ ಕೌಂಟರ್ನಿಂದ ಹೊರ ಹೋಗುವುದು, ಹೊರ ಬರುವುದು ಮುಖ್ಯವಾಗಿ ಎಷ್ಟೋ ಜನರಿಗೆ, ಎಷ್ಟೋ ಶಾಪಿನಲ್ಲಿ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡಿದ್ದಾರೆ. ಅಂದರೆ ಉತ್ತರದ ಅಭಿಮುಖವಾಗಿರುವಂಥ ಶಾಪಿನಲ್ಲಿ ಎಲ್ಲ ಇನ್ನುಳಿದ ಅಂಗಡಿಯು ಬಲಭಾಗಕ್ಕೆ ಇರುತ್ತದೆ. ಬಲಭಾಗಕ್ಕೆ ಇದ್ದಾಗ ಆವಾಗ ಏನಾಗುತ್ತದೆ ಎಂದರೆ, ಅಲ್ಲಿ ತಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಪಕ್ಕದಿಂದ ಬಲಭಾಗದಿಂದ ತಮ್ಮ ಸಾಮಗ್ರಿಗಳನ್ನು ಕೊಡುವುದಕ್ಕೆ ಅದೇ ರೀತಿಯಲ್ಲಿ ನಡಿಗೆ ಉಂಟಾಗಿ ಅದು ಏನಾಗುತ್ತದೆಂದರೆ, ಅದೇ ಪಕ್ಕದಲ್ಲಿ ಹೋಗಿ ನೈಋತ್ಯ ಭಾಗಕ್ಕೆ ನಡಿಕೆಯಾಗುತ್ತದೆ. ಯಾರಿಗೆ? ಮಾಲಕನಿಗೆ. ಅದಕ್ಕೆ ಯಾವಾಗಲೂ ಮಾಲಕನು
ಆ ಕ್ಯಾಶ್ ಕೌಂಟರ್ನಿಂದ ಹೊರ ಹೋಗುವುದಕ್ಕೂ ಒಳ ಬರುವುದಕ್ಕೂ ಮುಖ್ಯವಾಗಿ ಗಮನಿಸಿಕೊಂಡು ನೋಡಿ. ತಮಗೆ ಸ್ವಲ್ಪ ತೊಂದರೆಯಾಗಬಹುದು. ಯಾವಾಗಲೂ ಉತ್ತರ ಅಭಿಮುಖವಾಗಿ ಇದು ಶಾಪ್ ಇದ್ದರೆ ಅಲ್ಲಿ ತಾವು ಪೂರ್ವ ಅಭಿಮುಖವಾಗಿ ಕೂಡಬೇಕಾಗುತ್ತದೆ. ಅಲ್ಲಿ ಉತ್ತರ ದ್ವಾರದ ಪಕ್ಕದಲ್ಲಿ ಪೂರ್ವ ಅಭಿಮುಖವಾಗಿ ಅಲ್ಲಿ ಮುಖ್ಯವಾಗಿ ಕೂಡಬೇಕಾಗುತ್ತದೆ. ಅಲ್ಲಿ ಆ ರೀತಿ ತಮ್ಮ ಕ್ಯಾಶ್ ಕೌಂಟರ್ ಅಂದರನ್ನು ನಿರ್ಮಾಣ ಮಾಡಿದರೆ ಅಲ್ಲಿ ತಾವು ಎಡಭಾಗದಿಂದ ಅಂದರೆ ಪೂರ್ವ ಈಶಾನ್ಯದಿಂದ ಹೊರ ಹೋಗುವುದಕ್ಕೆ ಮತ್ತು ಇನ್ನುಳಿದ ನಿಮ್ಮ ಅಂಗಡಿಯ ಒಳಭಾಗಕ್ಕೆ ಹೋಗುವುದಕ್ಕೆ ಮಾಲಕನು ಯಾವಾಗಲೂ ಪೂರ್ವ ಈಶಾನ್ಯದಿಂದ ಮತ್ತೆ ಒಳಭಾಗಕ್ಕೆ ನಡಿಗೆ ಇರಬೇಕು. ಆವಾಗ ಮಾತ್ರ ಆ ಅಂಗಡಿಯಲ್ಲಿ ಮುಖ್ಯವಾಗಿ ಯಾವುದೇ ಆಗಲಿ ಹೋಟೆಲ್ನಲ್ಲಿ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಇಲ್ಲಿ ಆಸ್ಪತ್ರೆ ಆಗಿರಬಹುದು, ಆರೋಗ್ಯವಾಗಿರಬಹುದು, ಯಾರೇ ಆಗಿರಬಹುದು, ಒಂದು ವೇಳೆ ವೈದ್ಯನಾದರೂ ಅದೇ ಪಕ್ಕದಲ್ಲಿ ತನ್ನ ರೂಮನ್ನು ನಿರ್ಮಿಸಿಕೊಂಡು ಎಲ್ಲ ರೀತಿಯಿಂದ ಅಲ್ಲೇ ವಿಸಿಟಿಂಗ್ ಅವರ್ಸ್ ಅಂದರೆ ಅಲ್ಲೇ ಮಾಡಬೇಕಂತಂದು ಸರಿ. ವೈದ್ಯರ ಬಗ್ಗೆ ಕ್ಲಿನಿಕ್ಕು ನರ್ಸಿಂಗ್ ಹೋಮ್ ಬಗ್ಗೆ ತದನಂತರ ಹೇಳುತ್ತೇನೆ. ಈಗ ಮುಖ್ಯವಾಗಿ ವಾಣಿಜ್ಯೋದ್ಯಮದ ವ್ಯವಹಾರಗಳ ಬಗ್ಗೆ ಹೇಳುತ್ತಿದ್ದೇನೆ. ಕ್ಯಾಶ್ ಕೌಂಟರ್ ತಾವು ಪೂರ್ವ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು. ಉತ್ತರದ ಅಭಿಮುಖವಾಗಿ ಇರುವಂಥ ಮಳಿಗೆಯಲ್ಲಿ ಪೂರ್ವ ಅಭಿಮುಖವಾಗಿ ಉತ್ತರ ಭಾಗದಲ್ಲಿ ಕುಳಿತುಕೊಂಡು ತಾವು ಪೂರ್ವ ಈಶಾನ್ಯದ ಕ್ಯಾಶ್ ಕೌಂಟರ್ ಒಳಗೆ ಬರುವುದಕ್ಕೆ ಹೊರಗೆ ಬರುವುದಕ್ಕೆ ಇರಬೇಕು. ಹಾಗೂ ಅಲ್ಲಿ ತಾವು ಪಕ್ಕದಲ್ಲಿ ಕ್ಯಾಶ್ ಕೌಂಟರ್ನೆಂದರೆ ಅದೇ ಪಕ್ಕದಲ್ಲಿ ಬರುವ ಕಾಲಕ್ಕೆ ಅವನು ಕುಳಿತಾಗ ಅವನಿಗೆ ಬಲಭಾಗದಲ್ಲಿ ಕ್ಯಾಶ್ ಕೌಂಟರ್ ಬಾಕ್ಸ್ ಇರಬೇಕು. ಇದು ಬಹಳ ಎಚ್ಚರಿಕೆಯಿಂದ ನೋಡಿ. ಕೆಲವೊಬ್ಬರು ಹೇಗೆ ಎಡಪಕ್ಕದಲ್ಲಿ ಬಲಪಕ್ಕದಲ್ಲಿ ಎಲ್ಲೋ ನಿರ್ಮಿಸಿಕೊಳ್ಳುತ್ತಾರೆ. ಯಾವ ದಿಕ್ಕಿಗೆ ಕ್ಯಾಶ್ ಕೌಂಟರ್ ಇರಬೇಕೆಂಬುದು ಮುಖ್ಯವಾಗಿ ಯಾವ ದಿಕ್ಕಿಗೆ ಅನುಗುಣವಾಗಿ ಕ್ಯಾಶ್ ಕೌಂಟರ್ ಇರಬೇಕೆಂಬುದು ಬಹಳ ಮುಖ್ಯ ವಿಷಯ. ಹಾಗಾದರೆ ಅಲ್ಲಿ ಬರುವಂಥ ವ್ಯಾಪಾರಿಗಳು ಯಾವ ಭಾಗದಿಂದ ನಾವು ದುಡ್ಡನ್ನು ಕೊಡುತ್ತೇವೆ ಎಂಬ ವಿಷಯದ ಮೇಲೆ ಕಸ್ಟಮರ್ಸ್ ಬರುವುದು, ಲಾಭದಾಯಕವಾಗಿ ನಡೆಯುವುದು, ಒಳ್ಳೊಳ್ಳೆ ಲಾಭದಾಯಕವಾಗಿ ಹೆಚ್ಚೆಚ್ಚು ಇನ್ನೂ ಅಭಿವೃದ್ಧಿಯತ್ತ ಸಾಗುತ್ತದೆಂದು ಹೇಳಬಹುದು. ಸರಿ, ಕೆಲವೊಬ್ಬರಿಗೆ ಕೆಲವೊಂದು ಕಾರಣದಿಂದ ಉತ್ತರ ಈಶಾನ್ಯದ ಮುಖ್ಯ ದ್ವಾರದ ಪಕ್ಕದಲ್ಲಿ ಕ್ಯಾಶ್ ಕೌಂಟರು ನಿರ್ಮಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲೆಂದರೆ ಅದೇ ರೀತಿ ಅದೇ ಭಾಗದಲ್ಲಿ ನೈಋತ್ಯದ ಪಕ್ಕದಲ್ಲಿ ತಾವು ಕ್ಯಾಶ್ ಕೌಂಟರನ್ನು ನಿರ್ಮಿಸಿಕೊಳ್ಳಬಹುದು. ಮುಖ್ಯವಾಗಿ ಅಲ್ಲಿ ಕ್ಯಾಶ್ ಕೌಂಟರು ನಿರ್ಮಿಸಿದರೆ ತಮ್ಮ 1ನೇ ಭಾಗದ ರೂಮ್ ಆಗಿರಬಹುದು ಅಥವಾ 2ನೇ ಭಾಗದ ರೂಮ್ ಆಗಿರಬಹುದು, ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ನೈಋತ್ಯದ ಮೂಲೆಯಲ್ಲಿ ಕ್ಯಾಶ್ ಕೌಂಟರ್ ಮಾಡಿ ಮತ್ತು ಅದೇ ಪೂರ್ವ ಅಭಿಮುಖವಾಗಿ ತಾವು ಕುಳಿತುಕೊಂಡು ಮತ್ತು ವಿಶೇಷವಾಗಿ ಹೇಳುವುದೆಂದರೆ ಯಾವುದೇ ವ್ಯಕ್ತಿಯು ತನ್ನ ಬ್ಯಾಕ್ ಸೈಡ್ ವಾಲ್ ಅಂದರೆ ಬೆನ್ನು ಹಿಂದಿನ ಗೋಡೆಗೆ ತಾಕುವಂತೆ ತಮ್ಮ ಕುರ್ಚಿ ಆಗಲಿ ಟೇಬಲ್ ಆಗಲಿ ಇತರಾದಿ ವಸ್ತುಗಳು ಹಾಕಿಕೊಂಡು ತಾವು ಹಿಂದುಗಡೆ ಬೆನ್ನಾಗಲಿ ತಮ್ಮ ಚೇರ್ ಆಗಲಿ ಪಶ್ಚಿಮದ ಭಾಗಕ್ಕೆ ಗೋಡೆಗೆ ತಾಕದಂತೆ ಇರಬೇಕು. ಬಹಳ ಎಚ್ಚರ ಇದು. ಎಷ್ಟೋ ಜನರು ತಮ್ಮ ಕುರ್ಚಿಗಳನ್ನು ತಮ್ಮ ಚೇರ್ಗಳನ್ನು ಗೋಡೆಗೆ ತಾಕದಂತೆ ಹಾಕಿಕೊಳ್ಳುತ್ತಿದ್ದಾರೆ. ಇದು ಬಹಳ ನಿಷೇಧ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನೋಡಿ. ಹೀಗೆ ನೈಋತ್ಯ ಭಾಗದಲ್ಲಿ ಹೇಳುತ್ತಿದ್ದೇನಲ್ಲ, ಆ ನೈಋತ್ಯ ಭಾಗದಲ್ಲಿ ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ತಾವು ಬಲಭಾಗದಲ್ಲಿ ಕ್ಯಾಶ್ ಕೌಂಟರ್ ಇಟ್ಟುಕೊಂಡು ಎಡಪಕ್ಕದಲ್ಲಿ ತಾವು ಕುಳಿತುಕೊಂಡು ಅದೇ ಪೂರ್ವ ಈಶಾನ್ಯಕ್ಕೆ ನಡಿಗೆಯನ್ನು ಮಾಡಿಕೊಳ್ಳಬೇಕು. ಕ್ಯಾಶ್ ಕೌಂಟರ್ಗೆ ಹೋಗುವವರು ಅದೆಷ್ಟೋ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡಾಗ ಬಲಭಾಗದಿಂದ ತಮ್ಮ ಶಾಪಿನಲ್ಲಿ ಲಾಂಗ್ ಆಗಿ ಕೆಲವೊಂದು ರೆಡಿಮೇಡ್ ಶಾಪ್ಗಳನ್ನು ನೋಡಿದ್ದೇನೆ. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದಾರೆ. ಅಂದರೆ ಅದೇ ರೀತಿ ಪಶ್ಚಿಮದ ಗೋಡೆಗೆ ತಾಕುವ ಹಾಗೆ
ತಾವು ರಸ್ತೆಗಳನ್ನು ಅಂದರೆ ಅಂಗಡಿಯಲ್ಲಿ ನಡೆದಾಡುವುದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮಾಡಿರುತ್ತಾರೆ. ಸರಿ, ಅವರವರ ಬಿಸ್ನೆಸ್ಸಿಗೆ ತಕ್ಕಂತೆ ಇರಬಹುದು. ಆದರೆ ಆ ಕ್ಯಾಶ್ ಕೌಂಟರ್ನಿಂದ ಅವನು ಯಾವಾಗಲೂ ಪೂರ್ವ ಈಶಾನ್ಯದಿಂದ ನಡಿಗೆ ಇರಬೇಕು. ಸ್ವಲ್ಪ ತೊಂದರೆ ಆಗಬಹುದು. ಇದು ಬಹಳ ಎಚ್ಚರಿಕೆಯಿಂದ ನೋಡಿ. ಕೆಲವೊಬ್ಬರು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿ ನೋಡಿ. ಆವಾಗ ಇದರ ಬಗ್ಗೆ ತಮಗೆ ಲಾಭದಾಯಕ ಎನ್ನಿಸುವುದೋ ಇಲ್ಲವೋ ತದನಂತರ ನನಗೆ ಸಂಪರ್ಕವನ್ನು ಮಾಡಿ ಕಾಲನ್ನು ಮಾಡಿ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ. ಈ ಪಶ್ಚಿಮದ ಗೋಡೆಗೆ ತಾಕಿದಂತೆ ರಸ್ತೆಯನ್ನು ನಿರ್ಮಾಣ ಮಾಡಿ ಎಷ್ಟೋ ಜನರು ತಮ್ಮ ವ್ಯಾಪಾರಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮಾಡಿರುತ್ತಾರೆ. ಅದಕ್ಕೆ ಈ ರೀತಿ ಮಾಡುವುದು ಪೂರ್ವ ಭಾಗದಿಂದ ಅಂದರೆ ಬಲಭಾಗದಿಂದ ಪೂರ್ವದ ಅಭಿಮುಖವಾಗಿ ಕುಳಿತುಕೊಂಡ ಮುಖ್ಯ ಮಾಲೀಕನು ಅದೇ ಬಲಭಾಗದಿಂದ ಪಶ್ಚಿಮದ ಗೋಡೆಯ ಮುಖವ ಪಕ್ಕದಲ್ಲಿ ಹೋಗುತ್ತಿದ್ದರೆ, ಆ ಒಂದು ಪ್ಯಾಸೇಜಿನಲ್ಲಿ ಹೋಗುತ್ತಿದ್ದರೆ ಅದು ಸಂಪೂರ್ಣ ನಿಷೇಧವೆಂದು ನಾನು ಹೇಳುತ್ತೇನೆ. ಇದು ಎಷ್ಟೋ ಜನರಿಗೂ ಇನ್ನೂ ತಿಳಿದಿಲ್ಲ. ಸರಿ, ಅದೇ ರೀತಿ ನೈಋತ್ಯ ಭಾಗದಲ್ಲಿ ನಿರ್ಮಿಸಿಕೊಂಡರೆ ಅದು ಪೂರ್ವೀಶಾನ್ಯವಾಗಿ ಅಲ್ಲಿ ಪೂರ್ವೀಶಾನ್ಯದ ಮುಖಾಂತರ ಹೊರಬರುವುದು ಒಳಬರುವುದು ತಾವು ನಿರ್ಮಿಸಿಕೊಳ್ಳಬೇಕು. ಒಂದು ವೇಳೆ ತಮ್ಮ ಅಂಗಡಿಯಾಗಲಿ ಹೋಟೆಲಿಗಾಗಲಿ ಯಾವ ರೀತಿಯಾಗಲಿ ಬರುವುದಾದರೆ ಮುಖ್ಯವಾಗಿ ಪೂರ್ವೀಶಾನ್ಯದ ಕ್ಯಾಶ್ ಕೌಂಟರ್, ಉಳಿದ ಭಾಗದಲ್ಲಿ ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಬಹುದು. ಆದರೆ ಮುಖ್ಯವಾಗಿ ಒಂದು ಹೋಟೆಲ್ ಉದ್ಯಮಿಯಾಗಿದ್ದರೆ ಆ ರೀತಿ ಮಾಡಿದರೆ ಅಲ್ಲಿ ಪೂರ್ವಾಗ್ನೇಯದಲ್ಲಿ ತಾವು ಕಿಚನ್ ರೂಮ್, ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಯಾವಾಗಲೂ ಭಾಳ ವಿಶೇಷವಾಗಿ ಎಷ್ಟೋ ಜನರು ತಮ್ಮ ಮನೆ ಕಿಚನ್ ರೂಮನ್ನು ನಿರ್ಮಿಸುವುದು ಈಶಾನ್ಯದಲ್ಲಿ ಅಥವಾ ಆಗ್ನೇಯದಲ್ಲಿ, ಈಶಾನ್ಯದಲ್ಲಿ ಅಥವಾ ನೈಋತ್ಯ ಭಾಗದಲ್ಲೋ ಇನ್ಯಾವ ಭಾಗದಲ್ಲೋ ಮಧ್ಯ ಭಾಗದಲ್ಲೋ ಎಲ್ಲೆಂದರಲ್ಲಿ ತಾವು ಹೋಟೆಲ್ ಉದ್ಯಮೆದಾರರು ಸ್ಟವ್ಗಳನ್ನಿಟ್ಟು ತಾವು ಅಲ್ಲಿ ಅಡಿಗೆ ಮಾಡಿದ್ದಾದರೆ ಕೆಲವೇ ದಿವಸಗಳು ಮಾತ್ರ ಅದು ಗಾಡಿ ಓಡುತ್ತದೆ. ತದನಂತರ ನಿಮಗೆ ಏನಾಗುತ್ತದೆಂದರೆ ನಿಮ್ಮ ವ್ಯಾಪಾರ ಉದ್ಯಮವು ನಿಲ್ಲುತ್ತದೆ. ಅಂದರೆ ಉದಾಹರಣೆಗೆ ನಿಲ್ಲುತ್ತದೆಂದರೆ ಏನು, ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬವನು ಬಂದು ನಿನ್ನಕ್ಕಿಂತ ಮೇಲ್ಮಟ್ಟದಲ್ಲಿ ಹೋಟೆಲು ಹಾಕುವುದು, ಈ ಥರದ ನಿಮ್ಮ ಎಲ್ಲ ಅಡಿಗೆಯ ಬಗ್ಗೆ ಸರಿಯಾದ ರುಚಿಯಾದ ಅಡಿಗೆಗಳು ಇಲ್ಲದೆ ಕಡಿಮೆಯಾಗಿ ನಿಮ್ಮ ಹೋಟೆಲ್ಲಾಗಲಿ ಯಾವುದೇ ಥರದಾಗಲಿ ಕಿರಾಣಿಯಾಗಲಿ ನಿಮ್ಮ ಬಗ್ಗೆ ಅಪಕೀರ್ತಿ ಅಪನಿಂದನೆಗಳು ಬಹಳ ಉಂಟಾಗುತ್ತವೆ. ಆವಾಗ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತನಾಡುತ್ತಾ ನಿಮಗೆ ಬರುವಂಥ ಕಸ್ಟಮರ್ಸ್ ಅಂದರೆ ಏನು, ಮುಖ್ಯವಾಗಿ ಒಬ್ಬ ವ್ಯಾಪಾರ ಉದ್ಯಮಿಗೆ ಅವನಿಗೆ ಬರ್ತಕ್ಕಂಥ ಕಸ್ಟಮರ್ಸೇ ಅವನಿಗೆ ಗಾಡ್ಸ್ ಅಂದರೆ ದೇವರು. ಅವನು ಬಂದು ನಿಮ್ಮಲ್ಲಿ ವ್ಯಾಪಾರ ಮಾಡಿ ಅವನು ದುಡ್ಡನ್ನು ಕೊಟ್ಟಾಗ ನಿಮ್ಮ ಹೊಟ್ಟೆಗೆ ತುಂಬಿಕೊಳ್ಳುತ್ತದೆ, ನಿಮಗೆ ಲಾಭವಾಗುತ್ತದೆ. ನೀವು ಮೇಲ್ಮಾಡಿಯನ್ನು ಕಟ್ಟಬಹುದು, ಮೇಲಂತಸ್ತನ್ನು ಕಟ್ಟಬಹುದು, ಇನ್ನೊಂದು ತೆಗೆದುಕೊಳ್ಳಬಹುದು. ಅಂದರೆ ನಿಮ್ಮ ಹತ್ತಿರ ಬರುವಂಥ ವ್ಯಕ್ತಿ ಅಂದರೆ ಕಸ್ಟಮರ್ಸ್ ಕೆಲವೊಂದು ಭಾಗದಲ್ಲಿ ಗಿರಾಕಿ ಅನ್ನುತ್ತಾರೆ. ಆ ಗಿರಾಕಿಗಳು ಬರುವ ದಿಕ್ಕು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ, ಎಂದರೆ ಉತ್ತರ ಈಶಾನ್ಯದಿಂದ ಬರಬೇಕು. ಇದು ಬಹಳ ಎಚ್ಚರಿಕೆಯಿಂದ ನೋಡಿ. ಎಷ್ಟೋ ಹೋಟೆಲ್ಲಾಗಲಿ ಅಂಗಡಿಯಾಗಲಿ ಇನ್ನಿತರದ ಶೋರೂಮ್ಗಳಾಗಲಿ ಎಲ್ಲ ರೀತಿಯಿಂದ ವಾಣಿಜ್ಯೋದ್ಯಮಗಳನ್ನು ನಾನು ನೋಡಿದ್ದೇನೆ. ಉತ್ತರದ ದಿಕ್ಕಿನಲ್ಲಿ ತಮಗೆ ಅನುಕೂಲಕ್ಕೆ ತಕ್ಕಂತೆ ಉತ್ತರ ವಾಯುದಲ್ಲಿ ಒಂದು ಗೇಟನ್ನು ನಿರ್ಮಿಸಿ ಬೇರೆ ಪಕ್ಕದಲ್ಲಿ ಕ್ಯಾಶ್ ಕೌಂಟರ್, ಗಲ್ಲೆ ಬಾಕ್ಸು ಯಾವುದೇ ಏನು ಮಾಡಿ ಅವರು ಕೆಲವೇ ದಿವಸಗಳು ತಮ್ಮ ವ್ಯಾಪಾರೋದ್ಯಮದಲ್ಲಿ ಕೈ ಸುಟ್ಟುಕೊಂಡು ಅಂದರೆ ತಮ್ಮ ಹಾಕಿದ ಬಂಡವಾಳ ವಾಪಸ್ಸು ಬರದೆ ಅದೆಷ್ಟೋ ಜನರು ಇದರಲ್ಲಿ ಕೈ ಸುಟ್ಟುಕೊಂಡಿದ್ದಾರೆ, ಲಾಸ್ ಆಗಿದ್ದಾರೆ. ಅಂದರೆ ಅದು ಪುನಃ ಹಾಕಿದ ಬಂಡವಾಳ ವಾಪಸ್ಸು ಬರಲಾರದೆ ಅದೆಷ್ಟೋ ಜನರು ಇಂಥ ಉದ್ಯಮಗಳಲ್ಲಿ ಇದು ಲಾಸ್ ಆಗಿದ್ದಾರೆ. ಅದಕ್ಕೆ ಎಲ್ಲಿ ಬೇಕೆಂದರಲ್ಲಿ ಯಾವ ಪಕ್ಕದಲ್ಲಿ ಯಾವ ರೀತಿಯಲ್ಲಿ ಹಾಕಬೇಕೆಂಬುದು ಭಾಳ ಒಲೆಯಾಗಲಿ ಸ್ಟವ್ ಆಗಲಿ ಬರುವ ಸಂಬಂಧಿಕರ
ಇದು ಕಸ್ಟಮರ್ಸ್ ಆಗಲಿ ಯಾವ ರೀತಿಯಿಂದ ಬರಬೇಕು, ಎಲ್ಲಿ ಇರಬೇಕು, ಎಲ್ಲಿ ನಿಲ್ಲಬೇಕು ಎಂಬುದು ಬಹಳ ಮುಖ್ಯ. ಅದೇ ರೀತಿ ತಾವು ಉತ್ತರ ಈಶಾನ್ಯದ ಭಾಗದಲ್ಲಿ ತಾವು ಗೇಟನ್ನು ಅಳವಡಿಸಿ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದೇ ಉತ್ತರ ವಾಯುಕ್ಕೆ ಅಂದರೆ ತಾವು ಕುಳಿತುಕೊಂಡ ಉತ್ತರ ವಾಯುದ ಭಾಗದಲ್ಲಿ ತಾವು ಒಂದು ವೇಳೆ ಕೆಲವೊಬ್ಬರು ಏನು ಮಾಡುವುದು ಉಂಟಂತಂದರೆ ತಮ್ಮ ಟೇಬಲನ್ನು ಕೊನೆಯ ಭಾಗದವರೆಗೆ ನಿರ್ಮಿಸಿ ಅಲ್ಲಿ ಇಡೀ ತಮ್ಮ ಮಳಿಗೆಯು ಎಷ್ಟು ಉದ್ದವಾಗಿರ್ತದೆ, ಎಷ್ಟು ಅಗಲವಾಗಿರ್ತದೋ ಆ ಭಾಗದಲ್ಲಿ ವ್ಯಾಪಾರ ಮಾಡುವವರನ್ನು 108 ಅಂಗಡಿಗಳಲ್ಲಿ ನಾನು ನೋಡಿದ್ದೇನೆ. ಅಂದರೆ ಇದು ನಿಷೇಧ. ಯಾಕಂದರೆ ತಾವು ಉತ್ತರದ ಭಾಗದಲ್ಲಿ ಅರ್ಧಕ್ಕಿಂತ ಭಾಗದಲ್ಲಿ ಅಂದರೆ ಪಶ್ಚಿಮದ ಭಾಗಕ್ಕೆ ಉತ್ತರ ವಾಯು ಭಾಗದಲ್ಲಿ ಎಂದು ನೀವು ಬಂದಂಥ ಗಿರಾಕಿಗಳಿಗೂ ಯಾವುದೇ ಕಸ್ಟಮರಿಗೂ ಅಲ್ಲಿಂದ ಉತ್ತರ ವಾಯುದ ಭಾಗದಿಂದ ನೀವು ಕೊಡುಕೊಳ್ಳುವುದು ಮಾಡಿದರೆ ನಿಮ್ಮ ವ್ಯಾಪಾರ ಕೆಲವೇ ದಿನಗಳಲ್ಲಿ ಮೇಲಕ್ಕೆ ಏರಿ ಕೆಳಕ್ಕೆ ಬಿದ್ದು ನೀವು ಹಾಕಿದ ಬಂಡವಾಳ ಪುನಃ ವಾಪೀಸು ಬರುವುದಿಲ್ಲ. ಇದು ಎಷ್ಟೋ ಜನರು 100ಕ್ಕೆ 90% ಜನರು ಈ ರೀತಿ ವ್ಯಾಪಾರ ಮಾಡುವುದನ್ನು ನಾನು ನೋಡಿದ್ದೇನೆ. ಅದಕ್ಕೆ ಉತ್ತರ ಈಶಾನ್ಯದಲ್ಲಿ ಅರ್ಧ ಭಾಗಕ್ಕಿಂತ ಪಶ್ಚಿಮದ ಭಾಗದಲ್ಲಿ ನೀವು ಯಾವಾಗಲೂ ಕುಳಿತುಕೊಂಡಾಗ ಹೊರಭಾಗದಿಂದ ಕಸ್ಟಮರ್ಸ್ ದುಡ್ಡು ಕೊಡುವುದಾಗಲಿ ನಿಷೇಧ. ಈ ರೀತಿ ನೀವು ಎಚ್ಚರಿಕೆ ವಹಿಸಬೇಕು. ಇದರ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ನನ್ನನ್ನು ಸಂಪರ್ಕಿಸಿ. ನಾನು ಅದಕ್ಕೆ ಯಾವ ರೀತಿಯಲ್ಲಿ ಏನು ಹೇಳಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ವ್ಯಾಪಾರೋದ್ಯಮವು ಹೇಗೆ ನಡೆಯಬೇಕು ಎಂಬ ವಿಷಯದ ಬಗ್ಗೆ ಕೂಲಂಕುಷವಾಗಿ ನಾನು ಮಾಡಿಕೊಡುತ್ತೇನೆ. ತಾವು ಒಂದು ವೇಳೆ ವಾಟ್ಸಪ್ ಮುಖಾಂತರ ನನ್ನ ಸಂಪರ್ಕಿಸಿದರೆ ನಾನು ಉಚಿತವಾಗಿ ತಮಗೆ ಸಲಹೆಯನ್ನು ಕೊಡಬಲ್ಲೆ. ಒಂದು ವೇಳೆ ತಮ್ಮ ಶಾಪಿಗೆ ಬಂದು ಮಾಡಬೇಕಾದರೆ ಅದಕ್ಕೆ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಖರ್ಚು. ಅದಕ್ಕೆ ತಾವು ತಮ್ಮ ಅಂಗಡಿಯ ಸಂಪೂರ್ಣವಾದ ನಕ್ಷೆಯನ್ನು ಯಾವ ಭಾಗಕ್ಕೆ ಏನು ಇದೆ ಎಂದು ಹೇಳಿದರೆ ನಾನು ಅದಕ್ಕೆ ಎಲ್ಲ ರೀತಿಯಿಂದ ತಪ್ಪು ತಡಿಗಳನ್ನು ತಿದ್ದಿ ಹೇಳುತ್ತೇನೆ. ಎಷ್ಟೋ ಜನರು ಕೆಲವೊಂದು ವರ್ಷಗಳವರೆಗೆ ವ್ಯಾಪಾರವು ಚೆನ್ನಾಗಿ ನಡೆದು ತದನಂತರ ಆ ಅಂಗಡಿಯು ಲಾಸಿನಿಂದ ಅಂದರೆ ನಷ್ಟವನ್ನು ಅನುಭವಿಸಿದ್ದರು ಇದ್ದಾರೆ. ಅದಕ್ಕೆ ಹೇಳುವುದೇನೆಂದರೆ ಯಾವ ಭಾಗದಲ್ಲಿ ಕುಳಿತುಕೊಳ್ಳಬೇಕು, ಯಾವ ಭಾಗದಿಂದ ಕ್ಯಾಶ್ ಕೌಂಟರ್ ಬಾಕ್ಸ್ ಇರಬೇಕು ಎಂಬ ವಿಷಯವಾಗಿ ಉತ್ತರ ಭಾಗದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೇನೆ. ಅದೇ ರೀತಿ ಮುಂದೆ ಬರುವಂಥದ್ದು ಪೂರ್ವ ಅಭಿಮುಖವಾದ ಮಳಿಗೆಗಳಿಗೆ ಯಾವ ರೀತಿ ಕೂಡಬೇಕು, ಎಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು, ಒಂದು ವೇಳೆ ಹೋಟೆಲ್ ಆದರೆ ಆಗ್ನೇಯದಲ್ಲಿ ಅಡಿಗೆ ಮನೆ, ಇಲ್ಲಂದರೆ ಒಂದು ವೇಳೆ ಇನ್ನಿತರ ಬಗ್ಗೆ ಬೇರೆ ವಿಷಯವಾಗಿ ಹೇಳುತ್ತೇನೆ. ಇದರಲ್ಲಿ ಸಂಬಂಧಪಟ್ಟದ್ದೇನೆಂದರೆ ಒಂದು ಹೋಟೆಲ್ಲು, ಒಂದು ಉದ್ಯಮಿ, ಒಂದು ಶೋರೂಮ್, ಸಣ್ಣ ಚಿಕ್ಕ ಪುಟ್ಟ ಇರಬಹುದು. ಕೆಲವೊಂದು ಅನುಕೂಲಕ್ಕೆ ತಕ್ಕಂತೆ ನಾನು ತಮಗೆ ಬಂದು ಮಾರ್ಪಾಡನ್ನು ಮಾಡಿಕೊಡುತ್ತೇನೆಂದು ಹೇಳುತ್ತೇನೆ. ಈಗ ಉತ್ತರ ಭಾಗಕ್ಕೆ ಯಾವ ಭಾಗದಲ್ಲಿ ತಾವು ಕೂಡಬೇಕು, ಯಾವ ರೀತಿ ಕೂಡಬೇಕು ಎಂಬುವ ವಿಷಯವಾಗಿ ಕೂಲಂಕುಷವಾಗಿ ಹೇಳಿದ್ದೇನೆ. ತಾವು ಉತ್ತರ ಈಶಾನ್ಯ ಮತ್ತು ನೈಋತ್ಯ ಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು. ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡರೆ ಯಾವಾಗಲೂ ಬಲಭಾಗದಲ್ಲಿ ಕ್ಯಾಶ್ ಕೌಂಟರ್ ಇರಬೇಕು. ಹಾಗೂ ಯಾವಾಗಲೂ ಮಾಲೀಕನು ಅಂದರೆ ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡಾಗ ಎಡಭಾಗದಿಂದ ಕ್ಯಾಶ್ ಕೌಂಟರ್ಗೆ ಬರುವ ರಸ್ತೆಯನ್ನು ನಿರ್ಮಿಸಿಕೊಂಡು ಅದರಲ್ಲಿ ಒಡನಾಟ ಇರಬೇಕು. ಆವಾಗ ಮಾತ್ರ ಅದು ಅಭಿವೃದ್ಧಿಯ ಪಥದತ್ತ ಸಾಗುತ್ತದೆ. ಅವನು ಹಾಕಿದ ಬಂಡವಾಳಕ್ಕೆ ಕೆಲವೇ ದಿನಗಳಲ್ಲಿ 1ರಿಂದ 4 ಪಟ್ಟು 2 ಪಟ್ಟು ಅವರವರ ಅದೃಷ್ಟಕ್ಕೆ ತಕ್ಕಂತೆ ಲಾಭ ಸಿಗುತ್ತದೆ ಎಂದು ನಾನು ಹೇಳಿ ಈಗ 28ನೇ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. ಅದಕ್ಕೆ ತಾವು ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಹಾಗೂ ಬೆಲ್ ಐಕಾನ್ ಒತ್ತಿ ಹಾಗೂ ಕಾಮೆಂಟ್ಸ್ ಮಾಡಿ ಹಾಗೂ ಇದೇ ರೀತಿ ಶೇರ್ ಮಾಡಿ ತಮ್ಮವರಿಗೆ ಯಾರಿಗಾದರೂ ಅಕ್ಕಪಕ್ಕದವರಿಗೂ ನೆರೆಹೊರೆಯವರಿಗೂ ಈ ರೀತಿ ಬೇಕಾಗಿದ್ದರೆ ಶೇರ್ ಮಾಡಿದರೆ ಅವರು ತಮ್ಮ ಚಿಕ್ಕ ಪುಟ್ಟ ವಿಷಯಗಳನ್ನು ಅಲ್ಲೇ ಮಾರ್ಪಾಡು ಮಾಡಿಕೊಂಡು ಚೆನ್ನಾಗಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಾರೆ. ಹಾಕಿದ ಬಂಡವಾಳ ಮೊದಲು ಮುಖ್ಯವಾಗಿರುತ್ತದೆ, ತದನಂತರ ಲಾಭದ ವಿಷಯ. ಅದಕ್ಕೆ ತಾವು ಅಂಗಡಿಯ ಮಾಲೀಕರು, ಹೋಟೆಲ್ ಮಾಲೀಕರು, ಇನ್ನಿತರದೇ ಯಾವುದೇ ಆಫೀಸಿನ ಮಾಲೀಕರಾಗಲಿ ಇದರ ಬಗ್ಗೆ ಜಾಗೃತಿಯಾಗಿ ಇರಬೇಕೆಂದು ಹೇಳಿ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.